ಬಂಗಲೆಯ ಮೇಲಿನ ಮಹಡಿಯಿಂದ ಯಾರೋ ಓಡುತ್ತಿರುವ ಶಬ್ದ. ಮಯೂರ್, ಪಲ್ಲವಿ, ರೋಹನ್, ಕರಣ್ ಮತ್ತು ಮೀರಾ ಕೆಳಗೆ ನಿಂತಿದ್ದಾರೆ. ಹಠಾತ್ ಎಲ್ಲ ಲೈಟ್ಗಳು ಆರಿ ಹೋಗ್ತವೆ. ಕತ್ತಲೆಯಲ್ಲಿ ಒಂದು ಧ್ವನಿ. ನಿಮ್ಮಲ್ಲಿ ಮೊದಲನೇವನು ನನ್ ಜೊತೆ ಬರುತ್ತಾನೆ. ಮೀರಾ ಕಿರುಚುತ್ತಾರೆ. ಕೆಲವು ಸೆಕೆಂಡುಗಳ ನಂತರ ಲೈಟ್ ಮತ್ತೆ ಆನ್ ಆಗುತ್ತದೆ. ಎಲ್ಲರೂ ಅಲ್ಲೇ ಇದ್ದಾರೆ. ಆದರೆ ಕರಣ್ ಕಾಣಿಸುತ್ತಿಲ್ಲ. ನೆಲದ ಮೇಲೆ ಅವನ ಮೊಬೈಲ್ ಮಾತ್ರ. ಸ್ಕ್ರೀನಲ್ಲಿ ಒಂದು ವಾಕ್ಯ: ಒಬ್ಬ ಕಡಿಮೆಯಾದ, ಇನ್ನು 4 ಉಳಿದಿದ್ದಾರೆ. ಆ ಕ್ಷಣದಿಂದ ಅವರಿಗೆ ಅರ್ಥವಾಯಿತು. ಭೂತ ಬಂಗಲೆ ಅವರನ್ನು ಒಬ್ಬೊಬ್ಬರಾಗಿ ತನ್ನೊಳಗೆ ಎಳೆದುಕೊಳ್ಳಲು ಶುರು ಮಾಡಿತ್ತು. ಮಯೂರ್: ಕರಣ್. ಯಾವುದೇ ಉತ್ತರ ಇಲ್ಲ. ರೋಹನ್ ಆತಂಕದಿಂದ ಎಲ್ಲೆಡೆ ನೋಡ್ತಾನೆ. ರೋಹನ್: ನಾವು ಎಲ್ಲರೂ ಒಟ್ಟಿಗೆ ಇದ್ದೆವು, ಅವನು ಹೇಗೆ ಕಾಣೆಯಾಗಬಹುದು? ಪಲ್ಲವಿ ನೆಲದ ಮೇಲಿರುವ ಮೊಬೈಲ್ ತೆಗೆದುಕೊಳ್ಳುತ್ತಾನೆ. ಮೊಬೈಲ್ನಲ್ಲಿ ಒಂದು ವಿಡಿಯೋ ಸ್ವಯಂಚಾಲಿತವಾಗಿ ಪ್ಲೇ ಆಗುತ್ತದೆ. ವಿಡಿಯೋದಲ್ಲಿ ಕರಣ್ ಕಾಣಿಸುತ್ತಾನೆ. ಅವನು ಕತ್ತಲೆಯ ಕೊಠಡಿಯಲ್ಲಿ ಓಡುತ್ತಿದ್ದಾನೆ. ಕರಣ್ ವಿಡಿಯೋದಲ್ಲಿ: ಮಯೂರ್, ನನ್ನನ್ನ ಹುಡುಕಿ! ವಿಡಿಯೋ ಹಠಾತ್ ನಿಲ್ತದೆ. ಮೀರಾ ಕಣ್ಣೀರು ಹಾಕುತ್ತಾಳೆ. ಮೀರಾ: ಅವನು ಇನ್ನೂ ಬಂಗಲೆಯೊಳಗಿದ್ದಾನೆ. ಅಷ್ಟರಲ್ಲಿ ಮೇಲಿನಿಂದ ಕರಣ್ನ ಕೂಗು ಕೇಳಿಸುತ್ತದೆ. ಕರಣ್: ಮಯೂರ್! ಬಾಬಾ ರುದ್ರನಾಥನ ಬಳಿ ಹೋಗುತ್ತಾನೆ.